ಜೈ ಶ್ರೀರಾಮ್. ಎಲ್ಲರೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇದು ನನ್ನ 365ನೇ ಎಪಿಸೋಡ್. ಒಂದು ವರ್ಷಕ್ಕೆ 365 ದಿನಗಳು. ಈ 365 ಆಯಿತು. ಇನ್ನು ಮೇಲೆ ಕಳಿಸೋಣ ಬೇಡ, ಇಲ್ಲಿಗೆ ಸಾಕು ಮಾಡೋಣ. ಯಾಕಂತಂದ್ರೆ ಮಂದಿ ಇದ್ರ ಬಗ್ಗೆ ಏನಾದರೂ ಉಪಯೋಗ ಆಗ್ತದೋ ಇಲ್ಲೋ, ಸುಮ್ಮನೆ ವೃಥಾ ಮಾತಾಡಿದಂಗೆ ಆಗ್ತದೋ, ಒಮ್ಮೆ ಕೇಳಬೇಕು ಅಂತ ಹೇಳಿ ನನಗೆ ಅನಿಸ್ತು. ನಾನು ದೊಡ್ಡ ಸಂಖ್ಯೆ ಹೇಳ್ತಾ ಇಲ್ಲ. ನಾನು ಸರ್ಪಂಚ್ ಆಗಿದ್ದಾಗ ಸಾಮಾನ್ಯವಾಗಿ ನಂದೊಂದು ಹಾಬಿ ಇಂಥವು ಕೇಳ್ತಕ್ಕಂಥದ್ದು. ಗೆದ್ದಾಗ ಎಲ್ಲರೂ ಜುಲೂಸ್ ತೆಗೆದು ಹೂವಿನ ಹಾರ ಹಾಕಿ ಶಾಲ್ ಹಾಕಿ ಬಹಳ ಸಂತೋಷಲಿಂದ ಗೆದ್ದರು ಅಂಥೇಳಿ ಇದು ಮಾಡ್ತಾರೆ. ನಾನು ಅವಾಗಿನಕಿನ ಏನೂ ಮಾಡಿಲ್ಲ. ಗೆದ್ದಾಗ 5 ವರ್ಷ ಪೀರಿಯಡ್ ಆದಮೇಲೆ ನಾನು ರಾಯಚೂರ್ಲಿಂತ ಒಂದು ಸಂಸ್ಥೆ, ಸ್ಕೂಲ್ ಕಾಲೇಜಿನ ಯೂತ್ಸಿಗೆಲ್ಲ ಕರೆಸಿ ನಮ್ಮ ಗ್ರಾಮದಲ್ಲಿ ತಿರುಗಿ ಮನೆ ತಿರುಗಿ ಅಮರ್ ದೀಕ್ಷಿತಿಂದು 5 ವರ್ಷ ಪೀರಿಯಡ್ ಆಗ್ಲಿಕ್ಕತ್ತು. ಅವ್ರು ಏನಾದರೂ ಕೆಲಸ ಮಾಡಿದ್ದಾರಾ, ಹೇಗಿದ್ದಾರೆ ಅವರು ಅಂತ ಹೇಳಿ ಒಂದು ಸರ್ವೆ ಮಾಡಿಸಿದ್ವಿ. ಆ ಸರ್ವೆ ರಿಪೋರ್ಟ್ ನನ್ನಲ್ಲಿ ಇನ್ನೂ ಇದು ಹಾಕಿ ಲ್ಯಾಮಿನೇಷನ್ ಮಾಡಿಸಿಟ್ಟಿದ್ದೀನಿ. 96% ನಮ್ಮ ಗ್ರಾಮದ ಜನರು ಇಲ್ಲ, ಅವ್ರು ಭಾಳ ಯೋಗ್ಯ ವ್ಯಕ್ತಿಗಳಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವ್ರಲಿಂದ ಏನೂ ತೊಂದರೆ ಇಲ್ಲ ಅಂಥೇಳಿ ಆ ಒಂದು ರಿಪೋರ್ಟ್ ಕೊಟ್ಟರು. ನನಗೆ ಫಸ್ಟ್ ಟೈಮ್ ನಾನು ಪೀರಿಯಡ್ ಮುಗಿದ ಮೇಲೆ ನನಗೆ ಪಂಚಾಯತ್ ಆಫೀಸ್ಲಿಂದ ಸನ್ಮಾನ ಮಾಡಿ ನಮಸ್ಕಾರ ಮಾಡಿ ಮನೆಗೆ ಕೊಟ್ಟು ಕಳಿಸಿದ್ದು. ಇದು ಒಂದು ಹಾಬಿ. ನಾನು ದೊಡ್ಡ ಸಂಖ್ಯೆ ಇದರಲ್ಲಿ ಏನೂ ಇಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ. ನನಗೇನೋ ತಿಳಿದ 4 ವಿಚಾರಗಳನ್ನು ಹೇಳಿದೆ. 365 ಎಪಿಸೋಡ್ಗಳು ಆಯಿತು. ನಾನೇನು ದೊಡ್ಡ ಜ್ಞಾನಿ, ಪಂಡಿತ, ಓದ್ದತ ಅಲ್ಲ. ನಾನೊಮ್ಮೆ SSLC ಫೇಲ್ ಆಗಿ ಮತ್ತೆ ಪಾಸ್ ಆದಂಥ ವ್ಯಕ್ತಿ. ನಾನು ನಿಜವಾಗಿ ಪ್ರಾಮಾಣಿಕವಾಗಿ ಹೇಳಬೇಕಪ್ಪ ಅಂತಂದ್ರೆ ನಾನೇನು ದೊಡ್ಡ ಇದಲ್ಲ. ಇದನ್ನು ಕಳಿಸೋಣ ಬೇಡ ಅಂಥೇಳಿ ಒಂದು ಸಂದಿಗ್ಧ. ನನ್ನ ಹೆಂಡತಿ ನಾವು ಹಿಂಗೆ ಮಾತಾಡ್ತಾ ಕೂತಾಗ ಮೊನ್ನೆ ಯಾಕೆ ಹೇಳಿದ್ವಿ, ಯಾಕೆ ಕಳಿಸ್ತೀರಿ, ಯಾರು ನೋಡ್ತಾರ, ನಾನು ನಿಮ್ಮ ಫೋನ್ ನೋಡ್ತಿರ್ತೀನಿ, ಯಾರು ಲೈಕ್ ಕಳಿಸೋದಿಲ್ಲ, ಏನಿಲ್ಲ, ಸುಮ್ಮನೆ ವೃಥಾ ರಾತ್ರಿ 10, 11, 12 ತನಕ ಬರ್ಕೋತ್ ಕೂಡ್ತೀರಿ, ಮತ್ತು ಮುಂಜಾನೆದು ರಿಕಾರ್ಡ್ ಮಾಡ್ತೀರಿ. ಮರುದಿವ್ಸ ಅದನ್ನು 2 ತಾಸು ಹಿಡಿತೀವಿ. ಮುಂಜಾನೆ 6ಕ್ಕೆ ಕೂತ್ರೆ 8 ತನಕ ಕಳ್ಸೋದು. ಒಂದು 700-800 ಗ್ರೂಪ್ಗಳು ಅವ, ಅವಕ್ಕೆಲ್ಲ ಕಳ್ಸೋದು 5 ಕಳಿಸೋದು. 2 ತಾಸು ಕೂಡ್ತೀರಿ. ಅದ್ರಲ್ಲಿಂತ ಏನು ಲಾಭ ಇಲ್ಲ. ಸಾಕು, ಎಷ್ಟು ಕಳಿಸಿರಿ ಎಷ್ಟು ಸಾಕು. ಸುಮ್ಮನೆ ವೃಥಾ ಹೈರಾಣ ಆಗಬೇಡ್ರಿ. ನಮ್ಮ ಆತ್ಮೋರ್ಧೈರ್ಯ ಏನೋ ಮಾಡ್ಕೊರಿ. ಜಪ, ಧ್ಯಾನ, ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ. ಇವೆಲ್ಲ ಯಾಕೆ ಇದು ಜನರಿಗೆ ಬೇಕಾಗಿಲ್ಲ ಅಂದ್ರೆ ನೀವು ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ ಅಂಥೇಳಿ ಆಕೆ ಹೇಳಿದ್ಲು. ಒಂದು ಸೆಕೆಂಡ್ ನನಗೂ ಅನಿಸ್ತು, ಅರೆ ಒಮ್ಮೆ ಕೇಳೇ ಬಿಡ್ಬೇಕು. ಯಾಕಂತಂದ್ರೆ ಇದು ಕಳಿಸಿದ ಉಪಯೋಗ ಆಗ್ತದೋ ಇಲ್ಲೋ. ಇದು ಮೈನಸ್ ಮತ್ತು ಪ್ಲಸ್, ಲಾಭ ಹಾನಿ, ಜಯ ಅಪಜಯ, ಇವು ಎಲ್ಲ ಇರ್ತವೆ, ಎಲ್ಲ ವಿಷಯಗಳಲ್ಲಿ ಇರ್ತಾವೆ. ನಾನು ಕಳಿಸಿದ 365 ಎಪಿಸೋಡ್ಗಳಲ್ಲಿ ಯಾರಿಗಾದರೂ ಏನಾದರೂ ಹಿಡಿಸ್ತಾ, ಪರವಾಗಿಲ್ಲಪ್ಪ ಕೇಳ್ಬೋದು, ಏನು ಪರವಾಗಿಲ್ಲ, ಟೈಮ್ ಪಾಸ್ ಅನಿಸ, ಉತ್ಸಾನ್ರಿ, ಏನೋ ಹೇಳ್ತಿರ್ತಾರೆ, ಏನು ಕೆಲಸದೆಲ್ಲ ಮುಗಿಸಿವಲ್ಲ, ಆಗ್ಲಾರ್ದು ಹೋಗ್ಲಾರ್ದು ಏನೋ ಮಾತಾಡ್ತಾನೆ ಅಂಥೇಳಿ ಅನ್ಲಿಕ್ಕತ್ತಾರ ಜನರು. ಏನಂಬುದನ್ನು ನನಗೆ ತಿಳಿಬೇಕಲ್ಲ. ಇಲ್ಲದ್ರೆ ನಾ ಸುಮ್ಮನೆ ನಾನೇ ಭಾಳ ಬುದ್ಧಿವಂತ ಅಂದ್ಕೊಂಡು ಮಂದಿಗೆ ತಲೆ ಕೆಡಿಸಿ ಮಂದಿಗೆ ತೊಂದರೆ ಕೊಡೋದು ಬೇಡ ಅಂಥೇಳಿ ಆ ಉದ್ದೇಶ. ಮೊದಲು ಮೈನಸ್ಗಳನ್ನು ನೋಡೋಣ. ಮೈನಸ್ ಪಾಯಿಂಟ್ಸ್ ಏನೇನವ ನಾನು ಕಳಿಸಿದ್ರಾಗ ಅಂದ್ರೆ, ಸಾಧಾರಣವಾಗಿ ನಮ್ಮ ಪ್ರಾಂತದ ಗ್ರೂಪ್ಗಳಲ್ಲಿ ವಾರಕ್ಕೋ 15 ತಿಂಗಳಿಗೆ ಯಾರೋ ಒಬ್ಬರು ಒಂದು ಲೈಕ್ ಕಳಿಸ್ತಾರೆ. ನಮ್ಮ ಗ್ರೂಪ್ಗಳಲ್ಲಿ ಯಾರು ನೋಡೋದಿಲ್ಲ. ನಮ್ಮ ಊರಲ್ಲಿ ನಮ್ಮ ಸ್ವಂತ ಇದರಲ್ಲಿ ಇರ್ತಕ್ಕಂಥ ಗ್ರೂಪ್ಗಳಾಗಂಕರು ವರ್ಷಾನ್ಗಟ್ಲೆ ಯಾರು ನೋಡ್ತಾರೋ ನೋಡೋದಿಲ್ಲ. ನನಗೆ ಲೈಕ್ ಇದು ಭಾಳ ಚಲೋ ಅದ ಅಂತೇಳಿ ಕನಿಷ್ಠ ಪಕ್ಷ ಆಶೀರ್ವಾದನೋ ಅಂಥದ್ದು ಕಳಿಸೋದಿಲ್ಲ. ಮೂರನೇದು, ನಮ್ಮ ಬ್ರಾಹ್ಮಣರ ಗ್ರೂಪ್ಗಳು ನಾನು ಎಷ್ಟು ಕಳಿಸ್ತೀನಿ. ಬ್ರಾಹ್ಮಣರ ಗ್ರೂಪ್ಗಳಾಗ ಯಾವಾಗೋ ಹುಣ್ಣಿಗೆ ಅಮಾಸಿಗೆ ಯಾರೋ ಒಬ್ಬರು ಲೈಕ್ ಕಳಿಸ್ತಾರೆ, ಅವರು ಯಾರು ನೋಡೋದಿಲ್ಲ. ಇನ್ನೊಂದು, ನನಗೆ ಭಾಳ ಬೇಕಿದ್ದವ್ರು ನಮ್ಮ ಆತ್ಮೀಯರು ಒಬ್ಬರು ಟ್ವೀಟ್ ಮಾಡಿಬಿಟ್ರು. ನಾನು ಅವರಿಗೆ ಕಳಿಸಿತ್ತು, ಇಂಥವು ನಮ್ಗೆ ಇನ್ನೊಮ್ಮೆ ಕಳಿಸ್ಬೇಡ್ರಿ, ಇವೆಲ್ಲ ಉಪಯೋಗಿತ್ವಲ್ಲ, ಏನಲ್ಲ, ನಾಳೆ ಕೆಲಸಕ್ಕೆ ಬರಲಾರ್ದು, ಇದನ್ನ ಎಲ್ಲಿಯೂ ಪ್ರಾಕ್ಟಿಕಲ್ ಆಗಿದ್ದಿಲ್ಲ, ಏನೋ ವಿಷಯ ಕಳಿಸ್ತೀರಿ, ಇಂಥ ಚೆತ್ತ ಕೆಲ್ಸಕ್ಕೆ ಬರಲಾರ್ದು ನನಗೆ ಕಳಿಸ್ಕೊಡ್ಬೇಡ್ರಿ ಈ ವಿಡಿಯೋಗಳು, ನಿಮ್ಮ ವಿಡಿಯೋಗಳು ಅಂಥೇಳಿ ನನಗೆ ಬಿಲ್ಕುಲ್ ಆತ್ಮೀಯರು ಬೇಕಾದವ್ರು ಅವರು ಟ್ವೀಟ್ ಮಾಡಿದ್ರು. ನನಗೆ ಭಾಳ ಆಶ್ಚರ್ಯ ಆಯಿತು. ಒಂದು ದಿವಸ ನಿದ್ದೆ ಬರಲಿಲ್ಲ. ಯಾಕೆ ಈ ಮನುಷ್ಯ ಹೀಗೆ ಅಂದ್ಬಿಟ್ಟ, ಪೂರ 3rd ಕ್ಲಾಸ್ ಕೆಲ್ಸಕ್ಕೆ ಬರಲಾರ್ದು ವಿಡಿಯೋಗಳು ಅಂತ ಹೇಳಿದ. ಏನಾಯ್ತು ಅತ್ತಾಗಿ ನನ್ನ ಮೇಲೆ ಏನೋ ಸಿಟ್ಟು ಬಂತು, ಏನೋ ಹೋಗ್ಲಿ ಬಿಡು ನಮ್ಮವ್ರೆ ಅಂತೇಳಿ ನಾನು ಅವ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಇರಲಿ ಪಾಪ, ನಮ್ಮವ್ರು ಇದ್ದಾರೆ, ನಮ್ಮ ಪ್ರೇಮದ್ಲಿಂತ ಏನೋ ಅಂದಾರೋ ಏನಂದಾರೋ, ಮತ್ತೆ ಭೇಟಿ ಆದೋ ಕೇಳೋಣ ಅಂತೇಳಿ ಸುಮ್ಮಾಗಿಬಿಟ್ಟೆ. ಇನ್ನು ನಮ್ಮ ಊರುಗಳಿಗೆ ಯಾರು ನೋಡೋದಿಲ್ಲ, ನಮ್ಗೆ ಕಳಿಸೋದಿಲ್ಲ, ಯಾರು ಇದು ಮಾಡೋದಿಲ್ಲ, ಹೀಗೆಲ್ಲ ಇವು ಮೈನಸ್ ಪಾಯಿಂಟ್ಸ್. ಪ್ಲಸ್ ಪಾಯಿಂಟ್ಸ್ ಏನೇನಪ್ಪ ಅಂತಂದ್ರೆ, ಫೇಸ್ಬುಕ್ನಲ್ಲಿ ನನ್ನ ಒಂದು ವಿಡಿಯೋಕ್ಕೆ ಕೆಲವು 2 ಲಕ್ಷ ಜನರ ಮೇಲೆ ನೋಡಿದ್ದಾರೆ, ಸಾವಿರಾರು ಲೈಕ್ಗಳು ಬರ್ತಾವ, 100 ಕಾಮೆಂಟ್ಸ್ ಬರ್ತಾವ. ಎಷ್ಟೋ ಜನರು ಫೋನ್ ಮಾಡಿ ಹೇಳ್ತಾರೆ, ಭಾಳ ಇದ್ದದ್ರಿ, ಭಾಳ ನಮಗೆ ಅನುಕೂಲ ಆಗ್ಲಿಕ್ಕತ್ತದ ಅಂತ ಹೇಳ್ತಾರೆ. ಕೆಲವು ಜನರು ಕಣ್ಣಲ್ಲಿ ನೀರು ತೆಗೆದು ಮಾತಾಡ್ತಾರೆ. ಕೆಲವು ವಿಷಯಗಳು ನೀವು ಹೇಳಿದ್ದು ಪ್ರಾಕ್ಟಿಕಲ್ ಅವ್ರಿ. ನಮ್ಮ ಮನೆಯಲ್ಲಿ ಇದೇ ಪರಿಸ್ಥಿತಿ ಅದ, ನನ್ನ ಮಕ್ಕಳದ್ದು ಇದೇ ಪರಿಸ್ಥಿತಿ ಅದ, ನನ್ನ ಹೆಂಡತಿದ್ದು ಇದೇ ಪರಿಸ್ಥಿತಿ, ನಮ್ಗೆ ಹೇಳಿದ ಕಥೆಗಳು ನಮ್ಮ ಜೀವನಕ್ಕೆ ಸಂಬಂಧಗಳವ, ಬಹಳ ಆನಂದ ಆಗ್ತದೆ ಅಂತೇಳಿ ಕೆಲವು ಮಂದಿ ಹೇಳ್ತಾರೆ.
ಕೆಲವು ಮಂದಿ ನಮ್ಮ ಊರಲ್ಲಿ ಒಬ್ಬ ಕಾಂಗ್ರೆಸ್ ಲೀಡರ್ ಪಾಪ ಭೀಮ್ಸಿ ಅಂತ ಹೇಳಿ ಹುಡುಗ ಅದು ಬಂದು ಸನ್ಮಾನ ಮಾಡಿ, ನಾವು BJP ಅವ್ರು ಕಾಂಗ್ರೆಸ್ ಅಂತ ಬಂದು ಸನ್ಮಾನ ಮಾಡಿ ಚಾಲು ದಿಸಿ ಹೇಳ್ರಿ ಗುರುಗಳೇ ಇದನ್ನು ನೀವು ಎಲ್ಲ ಸ್ಕೂಲ್ಗಳಿಗೆ ಹೇಳ್ರಿ, ಹುಡುಗರಿಗೆ ಮಾರಲ್ ಆಗ್ತದೆ ಅಂತ ಹೇಳಿ. ನಾನು ಜರ್ಮನ್ದಲ್ಲಿ ಕೆಲವು ಕನ್ನಡ ಸಂಸ್ಥೆಗಳವ, ಅಲ್ಲಿದು ಫೋನ್ ಬರ್ತಾವ, ನಿಮ್ಮ ವಿಡಿಯೋಸ್ ನಾವೆಲ್ಲ ನೋಡ್ಲಿಕ್ಕತ್ತೀವ್ರಿ ಅಂತ ಹೇಳಿ. ಎಲ್ಲೆಲ್ಲೂ ಜನರು ನೋಡ್ತಿರ್ತಾರ, ಮಾಡ್ತಿರ್ತಾರ, ಲೈಕ್ ಬರ್ತಾವ. ಒಬ್ರು ಮೊನ್ನೆ ಪಾಪ ಬಹಳ ನಮ್ಮ ಆತ್ಮೀಯರು DSP ರಮೇಶ್ ಅಂತ ಹೇಳಿ ತೀರ್ಕೊಂಡ್ರು. ಅವ್ರು ನಾನು ಗುರುರಾಜ್ ಕರ್ಜಿಗೆ ಇದ್ದಂಗಿದ್ದೀರಿ ನೀವು ಅಂತೇಳಿ, ನಮ್ಮ ಗ್ರೂಪಿನ ಗುರುರಾಜ್ ಕರ್ಜಿಗೆ ಅಂತ ಹೇಳ್ತೀವಿ. ಗುರುರಾಜ್ ಕರ್ಜಿ ಮಹಾನುಭಾವರು, ಅವ್ರ ಜ್ಞಾನದ ಅವ್ರ ಪಾದದ ಧೂಳಿಗೆ ನನ್ನ ಜ್ಞಾನ ಸರಿ ಹೋಗೋದಿಲ್ಲ. ಆದರೂ ಅವ್ರನ್ನ ಹೋಲಿಸಿದ್ರು ಪ್ರೇಮದಲ್ಲಿತ್ತು ಪಾಪ. ಅವರು DSP ಇದ್ರು. ಅವ್ರು ಏನಪ್ಪಾ ಅಂದ್ರೆ ಡೈಲಿ ನನಗೆ ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡ್ತಿದ್ರು, ಅಮರ್ದಕ್ಕೆ ನಿಮ್ಮ ವಿಡಿಯೋ ಯಾಕೆ ಬಂದಿಲ್ಲ ಇವತ್ತಂತ. ಒಂದು 5 ನಿಮಿಷ ತಡ ಆದ್ರೆ ಅವ್ರು ಫೋನ್ ಬಂದ್ಬಿಡ್ತಿದ್ರು. ಇಂಥ ಜನರು 100 ಜನರು ನೋಡೋರಿದ್ದಾರೆ. ಇದು ಮಾಡಿ ಒಂದು ಸೈಡ್ ಇವೆಲ್ಲ ಪ್ಲಸ್ ಪಾಯಿಂಟ್ಗಳು. ಶಾಂತಾನಂದ ಪುರೋಹಿತರು ಅಂತೇಳಿ ಪಾಪ ಅವ್ರದ್ದು ಆಶ್ರಮದ ಅವರು ನನಗೆ ಕರೆದು ಸನ್ಮಾನ ಮಾಡಿ ಸಾರ್ಥಕ ಜೀವನ ಅಂತೇಳಿ ಮಾಡಿದರು. ಮಕ್ತಲ್ದಲ್ಲಿ ಒಬ್ಬರು ಸಾಯಿ ಸಂಸ್ಥಾದವ್ರು, ಸಾಯಿಬಾಬಾ ಅವ್ರು ಕರೆದು ಸನ್ಮಾನ ಮಾಡಿದರು. ಎಲ್ಲೆಲ್ಲೋ ಕರೆದು ಇದು ಮಾಡ್ತಾರೆ, ಫೋನ್ಗಳು ಬರ್ತಾವ, ಹೇಳ್ತಾರ, ಮಾಡ್ತಾರೆ. ಇವೆಲ್ಲ ಪ್ಲಸ್ ಪಾಯಿಂಟ್. ಆ ಮೈನಸ್ ಪಾಯಿಂಟು ಅಷ್ಟೇ, ಪ್ಲಸ್ ಪಾಯಿಂಟು ಅಷ್ಟೇ. ಕಾರಣ ಏನು ಮಾಡಬೇಕು ಅದಕ್ಕೆ ಒಮ್ಮೆ ಜನರಿಗೆ ಕೇಳೋಣ ಅಂಥೇಳಿ ನನ್ನ ತಲೆಯಲ್ಲಿ ಬಂತು. ನಾನು ಹಿಂದಿಂಪುರ ಅಂತೇಳಿ ಒಂದು ಬಹಳ ವರ್ಷ ಕೆಳಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. 21 ಜನರಿಗೆ ಮದ್ಯಪಾನ ಗಿಂಡ ಕುಡಿಬೇಡ ಅಂತೇಳಿ ಕುಂಕುಮ ಹಚ್ಚಿ ಒಬ್ಬ ದೊಡ್ಡ ಸ್ವಾಮಿಗಳು ಕರೆದು ಆಶೀರ್ವಾದ ಮಾಡಿಸಿ ಮದ್ಯಪಾನ ಇದು ಮಾಡಿಸಿದ್ದೆ. 8 ದಿವಸದಾಗ 18 ಕುಟುಂಬಗಳು ಮತ್ತೆ ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಹೆಂಡಮಾರ ಫೋನ್ ಮಾಡಿ ನನಗೆ ಹೇಳಿದೆ, ಗುರುಗಳೇ ನೀವು 21 ಕುಟುಂಬಕ್ಕೆ ಮದ್ಯಪಾನ ನಾವು ಕುಡಿಬೇಡ ಅಂತ ಹೇಳಿದ್ರಿ, 18 ಮಂದಿ ಆಲ್ರೆಡಿ ಕುಡಿಲಿಕ್ಕೆ ಚಾಲು ಮಾಡಿಬಿಟ್ರು, ನಮ್ಮ ಆಫೀಸಿಗೆ ಬಂದುಬಿಟ್ರು ಅಂತಂದು. ನನಗೂ ಬಹಳ ಬಾಧೆ ಆಯಿತು, ಏನು ಹಿಂಗೆ ಯಾಕಾಯ್ತು ಅಂತೇಳಿ ನೋಡಿದ್ರೆ ಹೇಳಿದ್ರು 3 ಕುಟುಂಬಗಳು ಇವತ್ತಿಗೂ ಕುಡಿದಿಲ್ಲ. 30 ವರ್ಷ ಆಯಿತು, 3 ಕುಟುಂಬ ಇವತ್ತಿಗೂ ಮದ್ಯಪಾನ ಕುಡಿಯೋದಿಲ್ಲ, ಗುಟ್ಕಾ ತಿಂಬೋದಿಲ್ಲ, ಬೀಡಿ ತಂಬಾಕಿಲ್ಲ ಅವ್ರ ಮನೆಯಲ್ಲಿ. ಇವತ್ತಿಗೂ ಭೇಟಿಯಾದ್ರು ಹೇಳ್ತಾರೆ, ಗುರುಗಳೇ ನೀವು ಅವತ್ತು ಹೇಳಿದ್ರಿ, ಗುರುಗಳು ನಮಗೆ ಆಶೀರ್ವಾದ ಮಾಡಿದ್ರು, ನಾವು ಇವತ್ತಿಗೂ ಕುಡಿಯೋದಿಲ್ಲ ನಮ್ಮ ಮನೆಯಲ್ಲಿ ಯಾರು ಅಂತೇಳಿ. ನನಗೆ ಆ 3 ಕುಟುಂಬ ಉಳಿದಿದ್ದು ಸಂತೋಷ. 18 ಕುಟುಂಬ ಹೋಗಲಿ, ಆ 3 ಕುಟುಂಬ ಉಳಿದವಲ್ಲ ಅಂತೇಳಿ ಸಂತೋಷ. ಹಾಗೆ ಇದರಲ್ಲಿಂದ ಏನಾದರೂ ಉಪಯೋಗ ಆಗ್ತದ ಇಲ್ಲ ದಯಮಾಡಿ ನೀವು ಕಾಮೆಂಟ್ ಮಾಡಿರಿ, ದಯಮಾಡಿ ಹೇಳ್ರಿ. ನನಗೊಂದು ಸ್ವಲ್ಪ ಅದರಲ್ಲಿಂದ ಉತ್ಸಾಹ ಬರ್ತದೆ, ನಾ ಮಾಡೋ ಕೆಲಸ ಕರೆಕ್ಟ್ ಅದ, 4 ಮಂದಿಗೆ ಅನುಕೂಲ ಆಗ್ಲಿಕ್ಕಂತ. ಇಲ್ಲ ಸುಮ್ಮ ಕಳಿಸೋದೇ ವರ್ಷಾನುಗಟ್ಲೆ ಹಿಂಗೆ ಕಳಿಸೋದು ಕೂತೆ ಏನೂ ಉಪಯೋಗ ಇಲ್ದಂಗೆ ಆಗಬಾರ್ದು. ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ. ಭಾರತ್ ಮಾತಾಗೆ ಎಲ್ಲ ನಮಸ್ಕಾರ.